ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು 2 ಪ್ಲಾಸ್ಟಿಕ್ ಬಾಟ್ಲನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಹ್ಯಾಂಗಿಂಗ್ ಪಾಟನ್ನು ಮಾಡೋದು ಅಂತ ತೋರಿಸ್ತೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಒಂದೇ ಬಾಟ್ಲನ್ನು ಬಳಸ್ಕೊಂಡು ಯಾವ ರೀತಿ ಹ್ಯಾಂಗಿಂಗ್ ಪಾಟನ್ನು ಮಾಡೋದು ಅಂತ ತೋರಿಸಿದ್ದೆ. ಇವತ್ತು ನೀವು 2 ಅಥವಾ ಎಷ್ಟು ಬಾಟ್ಲನ್ನು ಬೇಕಾದರೂ ಉಪಯೋಗಿಸ್ಕೊಂಡು ಒಂದೇ ಹ್ಯಾಂಗಿಂಗ್ ಅನ್ನು ಮಾಡ್ಬೋದು. ಅದು ಹೇಗೆ ಅಂತ ತೋರಿಸ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ನಾನು ತುಂಬಾ ಗಾರ್ಡನ್ ವೀಡಿಯೋಸ್ಗಳನ್ನು ಮಾಡಿದ್ದೀನಿ. ಸಿಮೆಂಟಿಂದ ಪಾಟ್ಗಳನ್ನು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಇದೇ ರೀತಿ ಪ್ಲಾಸ್ಟಿಕ್ ಬಾಟ್ಲನ್ನು ಉಪಯೋಗಿಸ್ಕೊಂಡು ಪ್ಲ್ಯಾಂಟರ್ನ ಮಾಡೋದನ್ನು ಕೂಡ ಹೇಳಿದ್ದೀನಿ. ನೀವು ಎಲ್ಲ ವೀಡಿಯೋಸನ್ನು ನೋಡ್ಬೋದು. ನೋಡಿ, ಈ ರೀತಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಬಿಸ್ಲೇರಿ ಬಾಟ್ಲನ್ನು ತೊಗೊಂಡಿದ್ದೀನಿ. ನೀವು ಇನ್ನೂ ದೊಡ್ಡ ಸೈಜನ್ನು ಬಾಟ್ಲು ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ 1 ಲೀಟರ್ ಬಾಟ್ಲನ್ನು ತೊಗೊಂಡಿದ್ದೀನಿ. 2 ಬಾಟ್ಲಿಗೂ ಇದೇ ರೀತಿ ಮಾರ್ಕನ್ನು ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಒಂದು ಚೂಪಾದ ಯಾವುದಾದ್ರೂ ಇದ್ರ ಸಹಾಯದಿಂದ ಅದನ್ನು ಕಟ್ ಮಾಡಿಕೊಂಡ್ರೆ ಆಮೇಲೆ ನಾವು ಕತ್ತರಿಯಿಂದ ಸಿಸರಿಂದ ಕಟ್ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ನಾವು ಪ್ಲ್ಯಾಂಟರ್ಗಳನ್ನು ಈ ಬಾಟ್ಲ್ಗಳಿಂದ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದಕ್ಕೆ ಪೇಂಟನ್ನು ಕೂಡ ನಾನು ಹಚ್ಚಿ ತೋರಿಸಿದ್ದೀನಿ ಇವತ್ತು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋನ ಪೂರ್ತಿಯಾಗಿ ಡೀಟೇಲಾಗಿ ನೋಡಿ. ಈ ರೀತಿ ಕಟ್ ಮಾಡ್ಕೋಬೇಕು. ಸಿಸರಿಂದ ಈಸಿಯಾಗಿ ಕಟ್ ಮಾಡ್ಕೋಬೋದು. ಕಟ್ ಮಾಡಿಕೊಂಡು ಅದಕ್ಕೆ ಹೋಲ್ಗಳನ್ನು ಮಾಡ್ಕೋಬೇಕಾಗತ್ತೆ. ನೀವು ನನ್ನ ಹಿಂದಿನ ಚಾನಲಲ್ಲಿ ನೋಡಿದರೆ, ಆ ವಿಡಿಯೋನ ನೋಡಿದರೆ ಡೀಟೇಲಾಗಿ ಇದೆ. ಇದರಲ್ಲೂ ಕೂಡ ಡೀಟೇಲಾಗಿ ಹೇಳಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. 2 ಬಾಟ್ಲನ್ನು ಯಾವ ರೀತಿ ಹ್ಯಾಂಗ್ ಮಾಡೋದು ಅಂತ ನಾನು ತೋರಿಸಿದ್ದೀನಿ. ಇದೇ ರೀತಿ ನೀವು ಎಷ್ಟು ಬಾಟ್ಲನ್ನು ಬೇಕಾದರೂ ಹ್ಯಾಂಗ್ ಮಾಡ್ಕೋಬೋದು. ಇದೇ ಮೆಥಡಲ್ಲಿ ಮಾಡಿಕೊಂಡ್ರೆ ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು. 2 ಬಾಟ್ಲನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, 2 ಬಾಟ್ಲನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೈಡಲ್ಲಿ ಹೋಲ್ಗಳನ್ನು ಮಾಡ್ಕೋಬೇಕು. ನಾವು ಇದಕ್ಕೆ ಯಾವುದಾದ್ರೂ ವಾಯರ್ ಅಥವಾ ತಂತಿ ಕೂಡ ನಾವು ಇದಕ್ಕೆ ಹ್ಯಾಂಗ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಇಲ್ಲಿ ಕೂಡ ಬರುತ್ತೆ ಹೋಲ್ಗಳು. ಕೆಳಗಡೆಯಿಂದನೇ ನಾವು ದಾರಾನ ಪುಣಿಸ್ಕೊಂಡ್ರೆ ಅದು ಟೈಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲೆಲ್ಲ ಹೋಲ್ಗಳನ್ನು ಮಾಡ್ಕೋಬೇಕಾಗತ್ತೆ. ನಾವು ಗಿಡನ ನೆಡ್ತೀವಲ್ಲ, ಎಲ್ಲ ಕಡೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲೆಲ್ಲ ನಾವು ಗ್ಯಾಸನ್ನು ಬಿಸಿ ಮಾಡಿ ಒಂದು ಚೂಪಾದ ಯಾವುದಾದ್ರೂ ತಂತಿನ ತೊಗೊಂಡ್ರೆ ಚೆನ್ನಾಗಿ ಹೋಲ್ ಆಗುತ್ತೆ. ಅದು ತುಂಬ ಈಸಿಯಾಗಿ ಮಾಡ್ಬೋದು ಹೋಲ್ಗಳನ್ನು ಕೂಡ. ನೋಡಿ, ಈ ರೀತಿ ಹೋಲ್ಗಳನ್ನು ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ನೇರವಾಗಿ ತಗೊಂಡ್ರೆ ಕೆಳಗಡೆ ಕೂಡ ಅದೇ ಹೋಲ್ ಬರುತ್ತೆ. ನೋಡಿ, ಈ ರೀತಿ ಕೆಳಗಡೆ ಕೂಡ ಹೋಲ್ ಬಂದುಬಿಡತ್ತೆ. ಅದೇ ನೇರವಾಗಿ ತಗೊಳ್ಳಿ, ಸರಿಯಾಗಿ ಬರುತ್ತೆ. ನಾವು ದಾರಾನ ಕೆಳಗಡೆಯಿಂದನೇ ಮೇಲೆ ತಗೊಂಡ್ರೆ ಅದು ಭಾರನ ತಡೆಯುತ್ತೆ. ಇಲ್ಲಾಂದರೆ ಭಾರ ಮೇಲ್ಗಡೆ ಒಂದೇ ಹಾಕಿದರೆ ಬಿದ್ದೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೋಡಿ, ಇಲ್ಲಿ ಕೆಳಗಡೆ ಕೂಡ ನಾನು ಹೋಲ್ಗಳನ್ನು ಮಾಡ್ತೀನಿ. ನಾನು ಗಿಡವನ್ನು ನೆಡೋದಾದರೆ ಹೋಲ್ಗಳು ಬೇಕೇ ಬೇಕು. ನಾವು ಹೆಚ್ಚಾಗಿರುವಂಥ ನೀರು ಬಸಿದು ಹೋಗಲಿಕ್ಕೆ ಹೋಲ್ಗಳು ಬೇಕು. ನೋಡಿ, ಈ ವಾಯರ್ನ ತಗೊಂಡು ಸ್ವಲ್ಪ ಅದು ಬಿಟ್ಟು ಹೋಗಿಬಿಡತ್ತಲ್ಲ, ಹಾಗಾಗಿ ಲೈಟರ್ ಸಹಾಯದಿಂದ ಈ ರೀತಿ ಮಾಡ್ಕೊಳ್ತೀನಿ. ನಮ್ಮಲ್ಲಿ ಪೊಣಿಸ್ಲಿಕ್ಕೆ ಬರಲ್ಲ ಅಂತ ಆ ಬಾಟ್ಲ್ ಹೋಲ್ ಮಾಡ್ಕೊಂಡಿದ್ದೀವಲ್ಲ, ಆ ಕೆಳಗಡೆ ಹೋಲಿಂದ ಮೇಲ್ಗಡೆ ಹೋಲಿಗೆ ತಗೊಬರಬೇಕು. ಅದನ್ನು ನೋಡಿ, ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಕೆಳಗಡೆಯಿಂದನೇ ಮೇಲೆ ತಗೊಬರಬೇಕು. ಒಂದು ತುದಿನ ತಗೊಂಡಿದ್ದೀನಿ ನಾನಿಲ್ಲಿ. ಮತ್ತೊಂದು ತುದಿನ ತಗೊಂಡು ಮತ್ತೊಂದು ಹೋಲ್ ಒಳಗಡೆ ಹಾಕಿ ಮೇಲ್ಗಡೆ ಮತ್ತೊಂದು ಹೋಲಲ್ಲಿ ನಾನು ಅದನ್ನು ತಗೊಳ್ತೀನಿ. ತುಂಬ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು. ಮಕ್ಕಳು ಕೂಡ ಈ ಹ್ಯಾಂಗಿಂಗ್ ಪಾಟನ್ನು ಮಾಡ್ಬೋದು. ಯಾವುದೇ ಖರ್ಚು ಕೂಡ ಇಲ್ಲ. ಎಲ್ಲರ ಮನೆಗಳಲ್ಲೂ ಪ್ಲಾಸ್ಟಿಕ್ ಬಾಟ್ಲ್ ಇದ್ದೇ ಇರುತ್ತೆ. ನಾವು ಅದನ್ನು ವೇಸ್ಟ್ ಅಂತ ಎಸಿತೀವಿ. ಅದನ್ನು ನಾವು ಈ ರೀತಿ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಒಂದೇ ಲೇವಲ್ ಮಾಡಿಕೊಂಡು ದಾರಾನ ಇಲ್ಲೊಂದು ಗಂಟು ಹಾಕ್ಕೋಬೇಕು. ನಿಮಗೆ ಯಾವ ಲೆವೆಲಲ್ಲಿ ಬೇಕು ಅಂತ ನೋಡಿಕೊಂಡು ಗಂಟು ಹಾಕಿ. ನೋಡಿ, ಈ ಕಡೆ ಕೂಡ ನಾನು
ದಾರಾನ ಸೇರಿಸ್ಕೊಳ್ತೀನಿ. ನೋಡಿ, ಮತ್ತೊಂದು ತುದಿನ ತಗೊಂಡು ಮತ್ತೊಂದು ಹೋಲು ಒಳಗಡೆ ಹಾಕ್ಕೊಂಡು ಮೇಲ್ಗಡೆ ತಗೊಳ್ತೀನಿ. ₹1 ಖರ್ಚಿಲ್ಲದೆ ನಾವು ಈ ರೀತಿ ಪ್ಲ್ಯಾಂಟರ್ನ ಮಾಡ್ಕೋಬೋದು. ನಾವು ಹಣ ಕೊಟ್ಟು ಹ್ಯಾಂಗಿಂಗ್ ಪಾಟನ್ನು ತರ್ತೀವಿ, ಅದ್ರ ಬದಲು ಈ ರೀತಿ ವೇಸ್ಟ್ ಆಗೋ ಒಂದು ಬಾಟ್ಲಿಂದ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಹ್ಯಾಂಗಿಂಗ್ ಪಾಟ್ಗಳನ್ನು ಮಾಡ್ಬೋದು, ತುಂಬ ಗಿಡಗಳನ್ನು ನಾವು ಬೆಳೆಸ್ಬೋದು ಯಾವುದೇ ಖರ್ಚಿಲ್ಲದೆ. ಹಣ ಇರೋರು ಎಷ್ಟು ಬೇಕಾದರೂ ತಂದು ಮಾಡ್ತಾರೆ, ಆದರೆ ಹಣ ಇಲ್ಲದೆ ಇರೋರು ಏನು ಮಾಡೋದು? ಈ ರೀತಿ ಪ್ಲ್ಯಾಂಟರ್ಗಳನ್ನು ಮಾಡಿಕೊಂಡು ಗಿಡಗಳನ್ನು ಬೆಳೆಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಗಂಟನ್ನು ಹಾಕ್ಕೋಬೇಕು. ಒಂದೇ ಲೆವೆಲಲ್ಲಿ ನಿಮಗೆ ಎಷ್ಟು ಅಂತರಕ್ಕೆ ಬೇಕು ನಮಗೆ ಮತ್ತೊಂದು ಬಾಟ್ಲು ಅಂತ ನೋಡಿಕೊಂಡು ಗಂಟು ಹಾಕ್ಕೋಬೇಕು. ಎರಡೂ ದಾರದ ಗಂಟನ್ನು ಒಂದೇ ಲೆವೆಲಲ್ಲಿ ಬರೋ ಹಾಗೆ ನೋಡ್ಕೊಳ್ಳಿ. ಅದೇ ಲೆವೆಲಲ್ಲಿ ಮತ್ತೊಂದು ಗಂಟನ್ನು ಹಾಕ್ಕೊಳ್ಳಿ. ಮತ್ತೊಂದು ದಾರಕ್ಕೂ ಈ ರೀತಿ ಹಾಕ್ಕೊಂಡಾಗ ಕೆಳಗಡೆ ಬರಲ್ಲ ಅಂತ. ನಾವು ಮತ್ತೊಂದು ಬಾಟ್ಲ್ ಹಾಕ್ತೀವಲ್ಲ, ಈಗ ಮತ್ತೊಂದು ಬಾಟ್ಲನ್ನು ಹಾಕಬೇಕು, ಹಾಗಾದರೆ ಅದು ಮೇಲೆ ಬರಲ್ಲ ಅಂತ. ನೋಡಿ, ಈ ರೀತಿ. ಈಗ ಮತ್ತೊಂದು ಬಾಟ್ಲನ್ನು ಇದೇ ರೀತಿ ಹಾಕ್ತೀನಿ. ನೋಡಿ, ಇಲ್ಲಿ ಒಂದೊಂದು ದಾರನೂ ತಗೊಂಡು ಕೆಳಗಡೆಯಿಂದಾನೇ ಮೇಲೆ ತಗೊಳ್ತೀನಿ. ನೋಡಿ, ಕೆಳಗಡೆಯಿಂದನೇ ತಗೊಳ್ತೀನಿ. ಒಂದು ದಾರದಲ್ಲಿ ಈ ರೀತಿ ಹಾಕ್ಕೊಂಡು ಮೇಲ್ಗಡೆ ತಗೊಳ್ತೀನಿ. ಮತ್ತು ಮತ್ತೊಂದು ಹೋಲ್ ಇರುತ್ತಲ್ಲ ಮೇಲ್ಗಡೆ, ಆ ಹೋಲ್ ಒಳಗಡೆ ನಾನು ತಗೊಳ್ತೀನಿ. ಈಗ ಮತ್ತೊಂದು ದಾರನ ತಗೊಂಡು ಮತ್ತೊಂದು ಹೋಲ್ ಒಳಗಡೆ ತಗೊಳ್ತೀನಿ. ಈ ರೀತಿ ತಗೊಂಡ್ರೆ ತುಂಬ ಗಟ್ಟಿಯಾಗಿ ಬರುತ್ತೆ. ಈ ರೀತಿ ನೀವು ಎಷ್ಟು ಬಾಟ್ಲನ್ನು ಬೇಕಾದರೂ ಹಾಕ್ಕೋಬೋದು. ಇದೇ ರೀತಿ ತುಂಬಾ ಮಾಡ್ಬೋದು. ಬಾಟ್ಲಿಂದ ಹ್ಯಾಂಗಿಂಗ್ ಪಾಟ್ಗಳನ್ನು ತುಂಬ ವಿಧಾನದಲ್ಲಿ, ತುಂಬ ಡಿಫ್ರೆಂಟ್ ವೆರೈಟಿಯಲ್ಲಿ ಮಾಡ್ಬೋದು. ಅದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ಹಾಗಾದರೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಹಾಕಲಿಕ್ಕೆ ನನಗೆ ಸ್ಫೂರ್ತಿ ಬರುತ್ತೆ. ನೋಡಿ, ಈ ರೀತಿ ದಾರ ಸ್ವಲ್ಪ ಬಿಟ್ಕೊಂಡ್ರೆ ಲೈಟರ್ ಸಹಾಯದಿಂದ ಅದನ್ನು ಸ್ವಲ್ಪ ಸರಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಹಾಕ್ಕೋಬೇಕು. ಇಲ್ಲೊಂದು ಗಂಟನ್ನು ಹಾಕ್ಬಿಡ್ತೀನಿ ನಾನು. ಮೇಲ್ಗಡೆ ಒಂದು ಗಂಟನ್ನು ಹಾಕ್ತೀನಿ. ನೋಡಿ, ಈ ರೀತಿ ಒಂದು ಗಂಟನ್ನು ಹಾಕ್ಬಿಡಿ. ನೀವು ಯಾವುದೇ ರೀತಿ ದಾರ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು. ಸ್ವಲ್ಪ ಗಟ್ಟಿಯಾಗಿರಬೇಕು ದಾರ ಅಷ್ಟೇ. ನೋಡಿ, ಈ ರೀತಿ. ಮತ್ತೊಂದು ಕಡೆಯೂ ಅದೇ ರೀತಿ ನಾವು ದಾರಾನ ಇನ್ಸರ್ಟ್ ಮಾಡಬೇಕು ಆ ಬಾಟ್ಲ್ ಒಳಗಡೆ. ನೋಡಿ, ಈ ರೀತಿ. ನಾನು ತುಂಬಾ ಗಾರ್ಡನ್ ವೀಡಿಯೋಸ್ಗಳನ್ನು ಮಾಡಿದ್ದೀನಿ. ಸಿಮೆಂಟಿಂದ ಪಾಟ್ ಮಾಡೋದು ಮತ್ತು ಎಲ್ಲ ಸುಮಾರು ಗಿಡದ ಆರೈಕೆಗಳ ಬಗ್ಗೆ ಎಲ್ಲ, ಗುಲಾಬಿ ಗಿಡ, ನೀರ್ಸೋಣೆ ಗಿಡ, ಎಲ್ಲದರ ಬಗ್ಗೆನೂ ತೋರಿಸಿದ್ದೀನಿ. ನನ್ನ ಗಾರ್ಡನ್ ಹೇಗಿದೆ ಅಂತಲೂ ತೋರಿಸಿದ್ದೀನಿ. ಎಲ್ಲವನ್ನು ನನ್ನ ಚಾನಲ್ಗೆ ಹೋದರೆ ನೀವು ನೋಡ್ಬೋದು. ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ಹಾಗಾಗಿ ನೋಡಿ, ಇಲ್ಲಿ ಇನ್ಸರ್ಟ್ ಮಾಡಿ ಗಂಟು ಹಾಕ್ತೀನಿ. ಮುಂದೆ ಯಾವುದಾದ್ರೂ ಗಿಡದ ಬಗ್ಗೆ ಮಾಹಿತಿ ಬೇಕಾದರೆ ಕೇಳಿ, ನನಗೆ ಗೊತ್ತಿರೋದನ್ನು ನಾನು ಹೇಳ್ತೀನಿ. ಹೀಗೆ ನಾನು ಹೊಸ ಐಡಿಯಾಗಳ ಜೊತೆ ಬರ್ತೀನಿ. ಹೊಸ ಐಡಿಯಾ ಅಂತಲ್ಲ, ಕೆಲವರು ಮಾಡಿರ್ತಾರೆ, ಮಾಡಿಲ್ಲದೇ ಇರೋರು ಹೇಗೆ ಅಂತ ನೋಡ್ಕೋಬೋದಲ್ಲ. ಹಾಗಾಗಿ ನಾನು ಇದನ್ನೆಲ್ಲ ನಿಮಗೆ ತೋರಿಸ್ತೀನಿ. ನೋಡಿ, ನಾವು ಇಲ್ಲಿ ಹ್ಯಾಂಗಿಂಗ್ ಪಾಟ್ಗೆ ಸ್ವಲ್ಪ ಲೈಟ್ ವೇಟ್ ಆಗಿರುವಂಥ ಪಾಟಿಂಗ್ ಮಿಕ್ಸ್ನೇ ತೊಗೋಬೇಕು. ಇದಕ್ಕೆ ಕೋಕೋಪೀಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ತೆಂಗಿನ ನಾರನ್ನೆಲ್ಲ ಹಾಕಿ ಗಿಡಗಳನ್ನು ಬೆಳೆಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಕೋಕೋಪೀಟ್ ಮಾಡೋದು ಹೇಗೆ ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದನ್ನು ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಈ ರೀತಿ ಈ ಗಿಡಗಳನ್ನು, ಯಾವುದೇ ಗಿಡ ಬೇಕಾದರೂ ನೀವು ಇದಕ್ಕೆ ಹಾಕ್ಕೋಬೋದು. ಈ ರೀತಿ ಬಣ್ಣ ಹಚ್ಚದೇ ಕೂಡ ನೀವು ಗಿಡಗಳನ್ನು ಬೆಳೆಸ್ಕೋಬೋದು. ಆದರೆ ನಾನಿವತ್ತು ಬಣ್ಣ ಹಚ್ಚಿ ತೋರಿಸ್ತೀನಿ. ನೀವು ಯಾವುದೇ ಒಂದು ಆಯಿಲ್ ಪೇಂಟನ್ನು ಬಳಸ್ಕೋಬೋದು. ನೋಡಿ, ಇಲ್ಲಿ ನಾನು ಆಯಿಲ್ ಪೇಂಟನ್ನು ಹಚ್ಕೊಂಡಿದ್ದೀನಿ. ಆಮೇಲೆ ಒಣಗಿದ ಮೇಲೆ ಕಪ್ಪು ಬಣ್ಣದಿಂದ ಡಾಟ್ಸ್ ಮಾಡಿದ್ದೀನಿ. ಆಮೇಲೆ ಗಿಡನ ನೆಟ್ಟು ಈ ರೀತಿ ಹ್ಯಾಂಗ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರು ಬೇಕಾದರೂ ಮಾಡ್ಬೋದು. ನೀವು ಮಾಡಿ ನೋಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಬಾಯ್.